ಸ್ನೇಹಿತರೆ, ಸೌರಮಂಡಲದಲ್ಲಿ ನೀರಿರುವ ಏಕೈಕ ಗ್ರಹ ಭೂಮಿ. ಭೂಮಿಯ ಮೇಲಿರುವ ನೀರನ್ನ ಸಾಗರ, ಸಮುದ್ರಗಳು, ನದಿಗಳು, ಕೆರೆಗಳು ಹೀಗೆ ಹಲವಾರು ವಿಧಗಳಾಗಿ ವಿಂಗಡಿಸುತ್ತೇವೆ. ಭೂಮಿಯ ಮೇಲೆ 5 ಮಹಾಸಾಗರಗಳಿವೆ. ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಕಿಟಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಮುದ್ರ ಹೀಗೆ ಅವುಗಳನ್ನು ವಿಂಗಡಿಸಲಾಗಿದೆ. ಭೂಮಿಯ ಮೇಲೆ ಅತಿದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರ. ಎರಡನೇ ಅತಿದೊಡ್ಡ ಸಾಗರವಾದ ಅಟ್ಲಾಂಟಿಕ್ ಮಹಾಸಾಗರದ ಬಗೆಗಿನ ಕೆಲವಷ್ಟು ಕುತೂಹಲಕರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಇದರ ಹೆಸರು ಅಟ್ಲಾಂಟಿಕ್. ಗ್ರೀಕ್ ದೇವರಾದ ಅಟ್ಲಾಸ್ ಹೆಸರಿನಿಂದ ಈ ಹೆಸರನ್ನ ಇಟ್ಟಿದ್ದಾರೆ. ಇದನ್ನ ಕತ್ತಲೆಯ ಸಮುದ್ರ ಎಂದು ಸಹ ಕರೆಯಲಾಗುತ್ತೆ. ಈ ಭೂಮಿಯ ಮೇಲೆ ಹೆಚ್ಚು ಭಾಗ ನೀರೇ ಇದೆ. ಅದು ನಿಮಗೂ ಕೂಡ ಗೊತ್ತು. ಅದೆಷ್ಟೋ ಕಾಲುವೆಗಳು, ಹಳ್ಳಗಳು, ನದಿಗಳು ನೀರಿನಿಂದ ತುಂಬಿವೆ. ಆದ್ರೆ ಇದರಲ್ಲಿ ಕೆಲವು ಮಾತ್ರ ನಮಗೆ ಗೊತ್ತು. ನೀರಿನ ಎಲ್ಲಾ ಮೂಲಗಳನ್ನ ಕೂಡಿಸಿದ್ರೆ ಭೂಮಿಯ ಮೇಲೆ ಎಷ್ಟು ನೀರಿದೆ ಅನ್ನೋದನ್ನ ಅಂದಾಜು ಮಾಡೋದು ಕೂಡ ಕಷ್ಟವೇ. ಈ ಭೂಮಿಯ ಮೇಲೆ 3/1 ಮಾತ್ರ ಮಾನವರಿದ್ದಾರೆ. ಮಿಕ್ಕುಳಿದ ಭಾಗವೆಲ್ಲ ನೀರೇ. ಅಂದ್ರೆ ಎಲ್ಲವೂ ಮಹಾಸಾಗರಗಳೇ. ಒಟ್ಟು ಭೂಮಿಯ ಮೇಲೆ 70.8ರಷ್ಟು ಮಹಾಸಾಗರಗಳ ನೀರಿದೆ. ನಮ್ಮ ಭೂಮಿಯ ಮೇಲೆ ನೀರು ಎಷ್ಟಿದೆ ಅನ್ನೋದನ್ನ ನೀವು ಒಂದು ವಿಷಯದ ಮೂಲಕ ತಿಳಿಯಬಹುದು. ಭೂಮಿಯ ಮೇಲೆ ಮಹಾಸಾಗರಗಳ ವಿಸ್ತೀರ್ಣ 3.6 ಮಿಲಿಯನ್ ಚದುರ ಕಿಲೋಮೀಟರ್ಗಳು. ಅಂದ್ರೆ ಅಂಗಾರಕನ ಗಾತ್ರಕ್ಕಿಂತ 2 ಪಟ್ಟು, ಹಾಗೆ ಚಂದ್ರನಿಗಿಂತ 9 ಪಟ್ಟು ಹೆಚ್ಚು. ಒಟ್ಟು ಪ್ರಪಂಚದಲ್ಲಿ 5 ಮಹಾಸಾಗರಗಳಿವೆ. ಅದರಲ್ಲಿ ಅಟ್ಲಾಂಟಿಕ್ ಮಹಾಸಾಗರ 2ನೇ ಅತಿ ದೊಡ್ಡ ಮಹಾಸಾಗರವಾಗಿದೆ. ಭೂಮಿಯ ಮೇಲಿನ ಮಹಾಸಾಗರಗಳ ಭಾಗದಲ್ಲಿ 25ರಷ್ಟನ್ನ ಈ ಅಟ್ಲಾಂಟಿಕ್ ಮಹಾಸಾಗರವೇ ಒಳಗೊಂಡಿದೆ. ಇದು ಜುರಾಸಿಕ್ ಪಾರ್ಕ್ ಕಾಲಕ್ಕಿಂತ ಮೊದಲೇ ಉಂಟಾಗಿದೆ. ಈ ಮಹಾಸಾಗರ 8 ಎನ್ನುವ ಸಂಖ್ಯೆಯ ಆಕಾರದಲ್ಲಿದೆ. ಮಹಾಸಾಗರದಲ್ಲಿ ಸಾಕಷ್ಟು ದುರ್ಘಟನೆಗಳು ನಡೆದಿವೆ ಎನ್ನುತ್ತಾರೆ. ಜನರಲ್ಲಿ ಆ ದುರ್ಘಟನೆಗಳು ಭಯವನ್ನ ಉಂಟು ಮಾಡಿವೆ. ಅದಕ್ಕಾಗಿಯೇ ಈ ಮಹಾಸಾಗರವನ್ನ ಸೀ ಆಫ್ ಡಾರ್ಕ್ನೆಸ್, ಕತ್ತಲೆಯ ಮಹಾಸಾಗರ ಎಂದು ಕರೆಯಲಾಗುತ್ತೆ. ಇದು ಪೆಸಿಫಿಕ್ ಮಹಾಸಾಗರಕ್ಕಿಂತ ಸ್ವಲ್ಪ ಚಿಕ್ಕ. ಇದರಲ್ಲಿ 5 ದ್ವೀಪಗಳಿವೆ. ಏಷ್ಯಾ, ಆಫ್ರಿಕಾ, ಯುರೋಪ್, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕದೊಂದಿಗೆ ಪ್ರಪಂಚದ 133 ದೇಶಗಳು ಈ ಮಹಾಸಾಗರವನ್ನ ಜಲಗಡಿಯಾಗಿ ಹೊಂದಿವೆ. ಅಟ್ಲಾಂಟಿಕ್ ಮಹಾಸಾಗರದ ಅಗಲವನ್ನ ನೋಡುವುದಾದ್ರೆ ಬೇರಿಂಗ್ ಜಲಸಂಧಿಯಲ್ಲಿ ಇದರ ಉದ್ದ 20,496 ಕಿಲೋಮೀಟರ್ಗಳು. ಇದರ ಸರಾಸರಿ ಆಳ 3,924 ಮೀಟರ್ಗಳು. ಆದ್ರೆ ಇದರ ಗರಿಷ್ಠ ಆಳ 8,486 ಮೀಟರ್. ಅಟ್ಲಾಂಟಿಕ್ನಲ್ಲಿ ಪ್ಯೂರ್ಟೋ ರಿಕೋ ಟ್ರಂಚ್ ತುಂಬಾ ಆಳವಾಗಿದೆ. ಇಲ್ಲಿ ಎಲ್ಲಾ ಸಾಗರಗಳಿಗಿಂತ ವಿಶಿಷ್ಟವಾದ ಮತ್ಸ್ಯ ಪ್ರಭೇದಗಳು ದೊರೆಯುತ್ತವೆ. ಇವುಗಳಲ್ಲಿ ಸಿಲಿನೋ, ಸ್ಟಾರ್ ಫಿಶ್, ಕ್ಯಾಡ್ ಫಿಶ್, ಪೆಂಗ್ವಿನ್ ನಂತಹ ಎಷ್ಟೋ ವಿವಿಧ ಜೀವಿಗಳಿವೆ. ಪೆಸಿಫಿಕ್ ಹಾಗೆ ಅಟ್ಲಾಂಟಿಕ್ ನಲ್ಲಿ ಮಾತ್ರ ಕಾಣಿಸುವ ಟಾರ್ಪೋನ್ ಎನ್ನುವ ಮೀನು ತುಂಬಾ ಪ್ರಮಾದಕರವಾದದ್ದು. ಐಸ್ಲ್ಯಾಂಡ್ ಎನ್ನುವ ವ್ಯಕ್ತಿ ಅಟ್ಲಾಂಟಿಕ್ ಮಹಾಸಾಗರವನ್ನ ಈಜಿ ಉತ್ತರ ಅಮೆರಿಕವನ್ನ ತಲುಪಿ ಪ್ರಖ್ಯಾತನಾಗಿದ್ದ. ಈ ಮಹಾಸಾಗರದಲ್ಲಿ ಒಂದು ಅಂಡರ್ ವಾಟರ್ ಮೌಂಟೇನ್ ರೇಂಜ್ ಕೂಡ ಇದೆ. ಅದನ್ನ ಮಿಡ್ ಅಟ್ಲಾಂಟಿಕ್ ರೇಂಜ್ ಎಂದು ಕರೆಯಲಾಗುತ್ತೆ. ಇವು ಆನ್ಸಿಯಂಟ್ ಮೌಂಟೇನ್ ರೇಂಜ್ ಗಿಂತ 2 ಪಟ್ಟು ದೊಡ್ಡದಾಗಿವೆ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸಾಕಷ್ಟು ದ್ವೀಪಗಳಿವೆ. ಅವುಗಳಲ್ಲಿ ಕೆಲವು ತುಂಬಾ ಪ್ರಸಿದ್ಧವಾಗಿವೆ. ಅವುಗಳ ಹೆಸರುಗಳನ್ನ ನೀವು ತುಂಬಾ ಸಾರಿ ಕೇಳಿ ಇರ್ತೀರಿ. ಬಹಮಾಸ್, ಗ್ರೀನ್ಲ್ಯಾಂಡ್ ತರಹದ ಸಾಕಷ್ಟು ದ್ವೀಪಗಳಿವೆ. ಅಂಟಾರ್ಟಿಕ್ ನಂತರ ಅತಿ ಹೆಚ್ಚು ಮಂಜುಗಡ್ಡೆಯಿಂದ ಕೂಡಿದ ಸಾಗರ ಇದೆ. ಅಟ್ಲಾಂಟಿಕ್ ನಲ್ಲಿರುವ ಕೆಲವು ಪ್ರಸಿದ್ಧವಾದ ನೌಕಾ ಕೇಂದ್ರಗಳಲ್ಲಿ ನೆದರ್ಲ್ಯಾಂಡ್ನ ರೋಟರ್ಡಮ್, ಜರ್ಮನಿಯ ಹಂಬರ್ಗ್, ಅಮೆರಿಕಾದ ನ್ಯೂಯಾರ್ಕ್, ಅರ್ಜೆಂಟೈನಾದ ಒಲರೆಡ್ಸ್, ಪನಾಮಾದ ಕೋಲನ್ ಮುಖ್ಯವಾದವು. ಈ ಮಹಾಸಮುದ್ರವನ್ನ ಮಹಾಸಾಗರ ಎಂದು ಸಹ ಕರೆಯಲಾಗುತ್ತೆ. ಇದಕ್ಕೆ ಕಾರಣ ಈ ಸಮುದ್ರಕ್ಕೆ ಪ್ರಪಂಚದ ಅತಿ ಪ್ರಮುಖವಾದ ಅಮೆಜಾನ್, ಮಿಸಿಸಿಪ್ಪಿ, ಕಾಂಗೋ ಹಾಗೆ ನೈಜರ್ನಂತಹ ಕೆಲವು ದೊಡ್ಡ ನದಿಗಳು ಸೇರಿಕೊಳ್ಳುತ್ತವೆ. ಇತರ ಸಮುದ್ರಗಳಿಗಿಂತ ಹೆಚ್ಚು ತೆರೆಗಳು, ಬಿರುಗಾಳಿ ಈ ಮಹಾಸಮುದ್ರದಲ್ಲಿ ಉಂಟಾಗುತ್ತೆ. ಈ ಸಮುದ್ರದಲ್ಲಿ 80 ಅಡಿಗಳಷ್ಟು ಎತ್ತರಕ್ಕೆ ಅಲೆಗಳು ಮೇಲೇಳುತ್ತಿರುತ್ತವೆ. ಪಶ್ಚಿಮ ಉತ್ತರ ಅಟ್ಲಾಂಟಿಕ್ ಸಮುದ್ರದಲ್ಲಿ ಪ್ರಪಂಚದ ಅತಿ ದೊಡ್ಡ ಮಂಜುಗಡ್ಡೆಗಳು ಉಂಟಾಗುತ್ತವೆ. ಇಂತಹ ಅದೆಷ್ಟು ರಹಸ್ಯಗಳಿಗೆ ಈ ಅಟ್ಲಾಂಟಿಕ್ ಮಹಾಸಾಗರ ಕಾರಣವಾಗಿದೆ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋ ಮತ್ತೆ ಸಿಗೋಣ. ಧನ್ಯವಾದ.